ಮಧುರ, ಯಾಕೆ ಹೀಗೆ ಕೂತಿದ್ಯಾ? ತಪ್ಪಲ್ವೇನಕ್ಕ? ಯಾವುದು? ನಾನು ವಿಜಯ್ ಅವ್ರ ಜೊತೆ ನಡ್ಕೊಳ್ತಾ ಇರೋದು ಕಣೆ. ಅಪ್ಪನ ಮಾತಿಂದ ನಾನು ಅವ್ರ ಜೊತೆ ಮಾತು ಬಿಟ್ಟೆ. ಈಗ ಅವರು ನನ್ನ ಜೊತೆ ಸರಿಯಾಗಿ ಮಾತಾಡ್ತಿಲ್ಲ. ನಾನು ಯಾವ ತಪ್ಪು ಮಾಡಿದೆ? ಅಪ್ಪ ನನ್ನ ಎಂಥ ಪರಿಸ್ಥಿತಿಗೆ ಸಿಕ್ಕಾಕ್ಸ್ಬಿಟ್ರು. ವಿಜಯ್ ಅವ್ರು ಕೇಳಿದ್ರೆ ನಿಜ ಹೇಳೋಕ್ಕೂ ಆಗ್ತಿಲ್ಲ, ಬಿಡೋದಕ್ಕೂ ಆಗ್ತಿಲ್ಲ ಕಣೆ. ಹೇಳೋಕೆ ಹೋದ್ರೆ ಅವರು ಅಪ್ಪನ ತಪ್ಪು ತಿಳಿತಾರೆ. ಹೇಳಲಿಲ್ಲ ಅಂದ್ರೆ ಅವ್ರು ನನ್ನನ್ನು ತಪ್ಪಾಗಿ ತಿಳ್ಕೊತಾರೆ. ನನಗೇನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಕಣೆ. ಒಂದು ನಿಮಿಷ ಇರು. ಅಪ್ಪ, ಅಪ್ಪ, ಯಾಕೆ ಅಪ್ಪನ ಕರೀತಾ ಇದೀಯಾ? ನಾನು ಇದ್ರೆ ಹೇಳ್ಕೊಂಡಿದ್ದೆ ತಪ್ಪಾಯ್ತು. ನಾನು ನಿನ್ ಜೊತೆ ಮಾತಾಡಲ್ಲ, ಬಿಡು. ಅಪ್ಪ, ಅಪ್ಪ ಬಾಯಿಲ್ಲ ನಿಮಿಷ. ನೀನ್ ತಮ್ಮಯ್ಯ ಅಂತೀನಿ ಕಣೆ, ಪ್ಲೀಸ್. ನಿನ್ನ ಹತ್ರ ಸುಮ್ಮನೆ ಹೇಳ್ಕೊಂಡೆ, ಅಪ್ಪನ ಕರಿಬೇಡ ಪ್ಲೀಸ್. ಅವ್ನು ಮತ್ತಷ್ಟು ದೊಡ್ಡ ಜಗಳ ಮಾಡ್ತಾರೆ ಕಣೆ, ಪ್ಲೀಸ್. ಏನಮ್ಮ? ಅಪ್ಪ, ನಿನಗೆ ನಿನ್ನ ಮಕ್ಕಳ ಮೇಲೆ ನಂಬಿಕೆ ಇದೆಯೋ ಇಲ್ವೋ? ಯಾವ ವಿಚಾರದಲ್ಲಿ ಹೇಳ್ತಿದ್ಯಮ್ಮ? ಎಲ್ಲ ವಿಚಾರದಲ್ಲೂ. ನಿನಗೆ ನಿನ್ನ ಮಕ್ಕಳ ಮೇಲೆ ನಂಬಿಕೆ ಇದೆಯೋ ಇಲ್ವೋ ಹೇಳು. ನನ್ನ ಮಕ್ಕಳ ಮೇಲೆ ನನಗೆ ನಂಬಿಕೆ ಇಲ್ಲದೆ ಇನ್ಯಾರಿಗಿರುತ್ತಮ್ಮ? ಹಾಗಾದ್ರೆ ಮಧುರನ್ ಕೈಲಿ ಮಾಡಿಸ್ಕೊಂಡಿರೋ ಆಣೆನ ವಾಪಸ್ ತಗೋ. ವಿಜಯ್ ಎಂತ ಹುಡುಗ ಅಂತ ನನಗೆ ಗೊತ್ತು. ನನ್ನ ತಂಗಿ ಮೇಲೆ ನನಗೆ ಎಷ್ಟು ನಂಬಿಕೆ ಇದೆಯೋ, ನನ್ನ ಮೈದನ ಮೇಲೂ ನನಗಷ್ಟೇ ನಂಬಿಕೆ ಇದೆ. ಅವರಿಬ್ಬರಿಗೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಡು. ಮದುವೆ ಸಮಯದಲ್ಲಿ ಬೀಗ್ರ ಹತ್ರ ಕಿರಿಕಿರಿ ಮಾಡ್ಕೊಳ್ಳೋದಕ್ಕಾಗಲ್ಲ. $500,000 ಅಡ್ವಾನ್ಸ್ ಕೊಡು, ಪರವಾಗಿಲ್ಲ. ಆದರೆ ಪೂಜೆ ಮಿಸ್ ಆಗಬಾರ್ದು. ಸರಿ ಅಪ್ಪ. ಸರಿ, ನಿನ್ನ ಕೆಲಸ ನೋಡ್ಕೊ ಹೋಗಿ. ನೀನು ಅದೇನೋ ಜ್ಞಾಪಿಸ್ಕೊಂಡು ಬಂದಲ್ಲ. ಕರೆಕ್ಟ್. ಮಾವ, ಮೂರ್ತಿ ಅಂಕಲ್ ಇಲ್ಲಿ ಅಲ್ಲಿ ಮುಂದೆ ಎಲ್ಲೋ ಇರ್ಬೇಕು ನೋಡಿ. ಮಾವ, ಮೂರ್ತಿ ಮಾವ ಅಂತೀನಿ. ಹಂಗೇನೆ ಆ ಲೈಟ್ಗಳು ಅಷ್ಟೇನೆ ಕಣಪ್ಪ. ಮಾವ, ಅವ್ರು ಬಂದ್ಬಿಟ್ರು. ಯಾರಪ್ಪ? ಗಂಡಿನ ಕಡೆಯವರು ಮಾವ. ಬರ್ಲಿ ಬಿಡಲೆ, ಆ ಫೋಕಸ್ ಲೈಟ್ ಅಂತ. ಸಾಹೇಬ್ರು ಬಂದ್ಬಿಟ್ರು. ಅಯ್ಯೋ, ಸಾಹೇಬ್ರು ಬಂದ್ಬಿಟ್ರಾ? ಇನ್ನೂ ಅವ್ರಿಗೆಲ್ಲ ಸ್ವಾಗತ ಮಾಡಕ್ಕೆ ಹಾರನೇ ತಂದಿಲ್ಲ. ಮಧುರಾ, ಏ ಮಧುರಾ, ಎಲ್ಲ ಹಾಳಾಗೋದ್ಲಪ್ಪ ಇವಳು. ಮಾವ, ನೀವು ಹೋಗಿ ಸಾಹೇಬ್ರನ್ನ ಮಾತಾಡ್ಸ್ತಾ ಇರಿ. ನಾನು ಮಧುರನ್ನ ಕರ್ಕೊಂಡ್ ಬರ್ತೀನಿ. ಹಾರನೇ ಇಲ್ಲದೆ ಹೇಗೋ ಹೋಗಿ ಅವ್ರನ್ನ ಸ್ವಾಗತಿಸ್ಲಿ. ನಾನು ತರೋ ಕೇಳ್ತೀನಿ, ನೀವು ಹೋಗಿ ಮಾವ. ಸಾಹೇಬ್ರು ಬೇರೆ ಬಂದ್ಬಿಟ್ರು, ನಾನ್ ಬೇರೆ ತಯಾರಾಗಿಲ್ಲ. ಇದ್ದಕ್ಕಿದ್ದಂಗೆ ಹೀಗೆ ಬಂದ್ಬಿಟ್ರೆ ನಾನು ಏನೋ ಮಾಡ್ಲಿ? ನೀನೇ ಎಲ್ಲ ನೋಡ್ಕೋಬೇಕು ಕಣ ಪ್ರಕಾಶ. ಮಾವ, ನಾನು ನೋಡ್ಕೋತೀನಿ, ನೀವು ಹೋಗಿ ಮಾವ. ಯಾಕೋ ಮುಚ್ಚಿಗೆರ ಭಯ ಎಲ್ಲ ಒಟ್ಟೊಟ್ಟಿಗೆ ಆಗ್ತಾ ಇದೆ ಕಣ. ನೀನೇ ಅವಳನ್ನ ಬೇಕಾಗಿ ಕರ್ಕೊಂಡ್ಬಂದ್ಬಿಡು. ಮಧುರಾ, ಮಧುರಾ, ಜಗತ್ತೇ ನಮದು, ಇವತ್ತೇ ನಮದು, ನಗುತ್ತಾ ಬಂದು ಬಳಗ ಸೇರೋ ದಿನವೇ ಹಬ್ಬ. ಒಬ್ಬಟ್ಟು ಮದುವೆ, ಎಲ್ಲೆಲ್ಲೂ ನಗುವೆ.
ಅಕ್ಕ, ಇನ್ನೊಂದೇ ದಿನ ಕಡೆ, ನಾಳೆನೇ ಮುಹೂರ್ತ. ಈ ನಿನ್ ತಂಗಿ ದೊಡ್ಡ ಮನೆಗೆ ಸೊಸೆಯಾಗಿ ಹೋಗ್ತಿದ್ದಾಳೆ. ನನಗೆ ಯಾಕೋ ಭಯ ಆಗ್ತಿದೆ ಅಕ್ಕ. ಆ ಮನೇಲಿ ಎಲ್ಲ ದೊಡ್ಡ ಮನುಷ್ಯರು. ನಮಗೆ ಒಂದು ಗೊತ್ತಿದ್ರೆ ಒಂದು ಗೊತ್ತಿರಲ್ಲ. ನಾನೇ ಏನಾದ್ರೂ ಅನಾಹುತ ಮಾಡ್ಬಿಡ್ತೀನೇನೋ ಅಂತ ನನಗೆ ಭಯ ಆಗ್ತಿದೆ. ನೀನಿದ್ದಿದ್ರೆ ಹೇಗ್ ನಡ್ಕೋಬೇಕು ಅಂತ ಹೇಳ್ಕೊಡ್ತಾ ಇದ್ದೆ. ಅಮ್ಮನೂ ಇಲ್ಲ, ನೀನೂ ಇಲ್ಲ. ನಾನೊಬ್ಳೆ ಹೇಗ್ ಕಲೀಲಿ ಹೇಳು? ಹೋಗ್ಲಿ, ನೀನ್ ನನ್ನ ಜೊತೆ ಯಾವಾಗ್ಲೂ ಇರ್ತೀಯ ಅಲ್ವಾ? ಅಕ್ಕ ಅಕ್ಕ ಅಕ್ಕ, ಅವ್ರು ಬಂದ್ರು. ಯಾರು? ಇನ್ಯಾರು? ನಿಮ್ಮ ಯಜಮಾನ್ರ ಕಡೆಯವರು.